ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಒಬ್ಬ ಭಾರತೀಯ ನಟಿ ಮತ್ತು ರಾಜಕಾರಣಿ ಜಯಮಾಲಾ. ಇವರು 1955 ಫೆಬ್ರವರಿ 28ರಂದು ಜನಿಸಿದರು. ಇವರು 2008 ಮತ್ತು 2010ರ ನಡುವೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಹಿಳಾ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದರು. ಅವರು ಜನಪ್ರಿಯ ಕನ್ನಡ ಚಿತ್ರಗಳಲ್ಲಿ ಪ್ರೇಮದ ಕಾಣಿಕೆ, ಶಂಕರ್ ಗುರು, ಅಂತ ಮತ್ತು ಚಂಡಿ ಚಾಮುಂಡಿ ಸೇರಿದಂತೆ ಹಲವಾರು ಇತರ ಚಲನಚಿತ್ರಗಳ ಪ್ರಶಸ್ತಿ ವಿಜೇತ ತಾಯಿ ಸಾಹೇಬ ಚಿತ್ರವನ್ನು ನಿರ್ಮಿಸಿ ನಟಿಸಿದ್ದಾರೆ. ಜಯಮಾಲಾ ಮಂಗಳೂರಿನ ತುಳು ಮಾತನಾಡುವ ಬಿಲ್ಲವ ಕುಟುಂಬದಲ್ಲಿ ಜನಿಸಿದವರು. ಅವರು ಮೊದಲು ಕನ್ನಡ ಚಲನಚಿತ್ರ ನಟ ಟೈಗರ್ ಪ್ರಭಾಕರ್ ಅವರನ್ನು ವಿವಾಹವಾದರು. ವಿಚ್ಛೇದನದ ನಂತರ ಅವರು ಛಾಯಾಗ್ರಾಹಕ ಎಚ್.ಎಂ. ರಾಮಚಂದ್ರ ಅವರನ್ನು ವಿವಾಹವಾದರು. ಜಯಮಾಲಾ ಮುಖ್ಯವಾಗಿ ಕನ್ನಡದಲ್ಲಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. 1980ರ ದಶಕದ ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಅತ್ಯಂತ ಗ್ಲಾಮರಸ್ ನಾಯಕಿ ಜಯಮಾಲಾ ಅವರು ರಾಜ್ಕುಮಾರ್ ನಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಅವರೊಂದಿಗೆ ಯಶಸ್ವಿ ಚಲನಚಿತ್ರಗಳ ಸರಣಿಯ ನಂತರ ಸ್ಯಾಂಡಲ್ವುಡ್ನ ಎಲ್ಲ ಉನ್ನತ ನಾಯಕರ ಎದುರು ನಟಿಸಿದರು. ಅನಂತ್ನಾಗ್ ಅವರೊಂದಿಗೆ ಅವರು ಜನ್ಮದ ಅನುಬಂಧ ಮತ್ತು ಪ್ರೇಮವೇ ಬಾಳಿನ ಬೆಳಕು ಎಂಬ ಪ್ರಣಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ಅವರೊಂದಿಗೆ ಅವರು ಅಂತಕನ ಸಂಚು, ನಾಗ ಕಾಳ ಭೈರವ ಮತ್ತು ಸಿಡಿದೆದ್ದ ಸಹೋದರ. ಅಂಬರೀಷ್ ಅವರೊಂದಿಗಿನ ಜೋಡಿಯು ಅಂತದೊಂದಿಗೆ ಪ್ರಾರಂಭವಾಯಿತು. ಅಲ್ಲಿ ಅವರು ಅವರ ಸಹೋದರಿಯಾಗಿರುವ ಕ್ಯಾಬರೆ ನರ್ತಕಿಯಾಗಿ ದುರಂತ ಪಾತ್ರವನ್ನು ನಿರ್ವಹಿಸಿದರು ಮತ್ತು ನಂತರ ಅಜಿತ್, ಪ್ರೇಮ ಮತ್ಸರ, ಕದೀಮ ಕಳ್ಳರು ಚಲನಚಿತ್ರಗಳಲ್ಲಿ ಅವರು ನಾಯಕಿಯಾದರು. ಶಂಕರ್ ನಾಗ್ ಅವರೊಂದಿಗೆ ಅನೇಕ ಚಲನಚಿತ್ರಗಳಲ್ಲಿ ಜೋಡಿಯಾಗಿ ನಟಿಸಿದರು. ಚಂಡಿ ಚಾಮುಂಡಿ ಚಿತ್ರವು ಅವರ ಆಕ್ಷನ್ ನಾಯಕಿಯಾಗಿ ನಟಿಸಿದಂತಹ ಮನೆ ಮಾತಾಗಿರುವ ಚಿತ್ರವಾಗಿತ್ತು. ಜಯಮಾಲಾ ಮತ್ತು ನಾಯಕಿ ಆರತಿ 9 ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದವರು. ಇದರಲ್ಲಿ ಜಯಮಾಲಾ ಅವರ ಗ್ಲಾಮರ್ ಅಂಶವು ಆರತಿಯ ಸರಳ ಉಡುಗೆಯ ಆಕರ್ಷಣೆಗೆ ಪೂರಕವಾಗಿತ್ತು. ಜಯಮಾಲಾರವರ ಮೊದಲ ನಿರ್ಮಾಣ ಚಿತ್ರ ತಾಯಿ ಸಾಹೇಬವನ್ನು ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದರು ಮತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದರು. ಆ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಜಯಮಾಲಾ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಪಡೆದರು. ಪ್ರಬಂಧ ಬರೆದದ್ದಕ್ಕಾಗಿ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಏಕೈಕ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಾಗ ಜಯಮಾಲಾ ಒಂದು ರೀತಿಯ ಇತಿಹಾಸವನ್ನು ಸೃಷ್ಟಿಸಿದರು. ಕರ್ನಾಟಕದ ಗ್ರಾಮೀಣ ಮಹಿಳೆಯರ ಪುನರ್ವಸತಿ ಕುರಿತಾದ ಅವರ ಪ್ರಬಂಧವು ಕರ್ನಾಟಕ ಪ್ರವಾಸ ಮಾಡಬೇಕಾಗಿತ್ತು ಮತ್ತು ಹಲವಾರು ದಾಖಲೆಗಳನ್ನು ಪರಿಶೀಲಿಸಬೇಕಾಗಿತ್ತು. ಜನವರಿ 18, 2008ರಂದು ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ನೀಡಿತು ಮತ್ತು ಇದನ್ನು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು ಪ್ರದಾನ ಮಾಡಿದರು. ಜಯಮಾಲಾ ಅವರ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.